ಅಲ್ಲಿ ಆದ ನಂತರ ಈ ವರ್ಷ ಇದು ಮಾಡಿದ್ದಾರೆ. ಆದರೆ ಹೆಚ್ಚಿನ ಒಂದು ಟೀಮ್ಗಳು ಬಂದಿದ್ದಾವೆ ಇಲ್ಲಿ, ಹಾಗೇನೆ ತುಂಬಾ ಜನ ಸೇರಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಏನು ಹನುಮಾನ್ ಚಾಲೀಸ್ ಅಂತ ಒಂದು ಏನು ದೇವ್ರ ಹೆಸರಿಟ್ಟಿದ್ದಾರೋ ಅದರಲ್ಲಿ ಅವರು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೇದಾಗಲಿ, ಅತಿ ಹೆಚ್ಚಿನ ಒಂದು ಟೀಮ್ಗಳ ಮುಖಾಂತರ ನಮ್ಮ ಒಂದು ನಮ್ಮ ನಾಡಿನ ಅಂದರೆ ಕರ್ನಾಟಕದ ಮುಖಾಂತರ ಎಲ್ಲ ಜನರಿಗೂ ಅಂದರೆ ಪರಿಚಯ ಆಗಲಿ ಈ ಟೀಮ್ ಅಂತ ಹೇಳಿ, ಹಾಗೇನೆ ಒಂದು ಮುಂದಿನ ವರ್ಷ ಇದೇ ಸ್ಥಳದಲ್ಲಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೇದಿಕೆ ಸೃಷ್ಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎರಡು ದಿವಸ ಮಾಡಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ದಿವ್ಸಕ್ಕೆ ಸಾಕಾಗಲ್ಲ, ಅತಿ ಹೆಚ್ಚಿನ ಪಂದ್ಯಗಳು ಬಂದಿದ್ದಾವೆ. ಮುಂದಿನ ವರ್ಷ ಲೋಕಿಯವ್ರಿಗೆ ಹೇಳೋದೇನೆಂದ್ರೆ 2 ದಿವಸ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಅವ್ರಿಗೆ ಒಂದು ದೇವರು ಒಂದು ಹೆಸರಿಟ್ಟು ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗ್ಲಿ, ಇಲ್ಲಿ ಬಂದಿರ್ತಕ್ಕಂಥ ಟೀಮ್ಗಳವ್ರಿಗೂ ಒಳ್ಳೇದಾಗ್ಲಿ. ಗೆಲುವೇ ಮುಖ್ಯ ಅಲ್ಲ, ಗೆದ್ದವ್ರಿಗೂ ಒಳ್ಳೇದಾಗ್ಲಿ, ಸೋತವ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ಪ್ರಯತ್ನ ಮಾಡ್ತಾ ಇರಿ. ಯುವ ಪೀಳಿಗೆ ಏನಿದೆಯೋ ಸೋತ್ರೆ ಯಾರು ಸುಮ್ಮನೆ ಆಗ್ಬೇಡಿ, ಮುಂದೆ ಪ್ರಯತ್ನ ಮಾಡ್ತಾ ಇರಿ. ಮಾಡ್ತಾ ಇದ್ದಾಗ ನಿಮ್ಗೂ ಗೆಲುವು ಇದ್ದೇ ಇರುತ್ತೆ, ಅದೇ ಪ್ರಯತ್ನ ಮಾಡ್ತಾ ಇರಬೇಕು. ಈ ಸೋತ್ರಿ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಟೀಮು ಬೇಸರ ಪಡಿಸ್ಕೊಬೇಡಿ. ಈಗ ಗೆದ್ದಿರ್ತಕ್ಕಂಥ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವ್ 4 ಮಾತುಗಳು ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಈ ವೀಕ್ಷಣೆ ಮಾಡಿ ನಿಮ್ಮ ಒಂದು ಸಂತೋಷ ವ್ಯಕ್ತಪಡಿಸಿ ಈ ಕಬಡ್ಡಿ ಟೀಮ್ನ ಹಾರೈಸ್ಬೇಕಂತ ಹೇಳ್ತಾ ಇಲ್ಲೊಂದು 4 ಮಾತುಗಳು ಆಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಲೋಕಿಯವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ಸಂತೋಷ. ನಮ್ಮ ಸಂಗೀರ್ ಸರ್ ಅವ್ರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಒಂದು ಇತರರಿಗೆ ಹೇಳಿ ಹೇಗಿರ್ಬೇಕು ಅನ್ನೋದನ್ನ ಒಂದು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ನಿರ್ಗಮಿಸಿರುವಂತಹ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮತ್ತೆ ಹೋರಾಟಗಳು ಮುಂದುವರಿತಾರೆ. ಬೇಸಿಗೆಗೆ ಚಾನ್ಸ್ ಇದೆ ಬೆಂಗಳೂರು. ಈ ಹೋರಾಟದಲ್ಲಿ ಪಂದ್ಯವನ್ನು ನಾವುಗಳು ಕಾಣುತ್ತಿದ್ದೇವೆ. ಮುಂದಿನ ಹಣಾಹಣಿಗಾಗಿ ಸಿಕೆಸಿ ಬೆಂಗಳೂರು ಏತನ ವಿರುದ್ಧವಾಗಿ ಆರಂಭಿ ತಾವು ಸಿದ್ಧತೆಯಲ್ಲಿ ಈ ಪಂದ್ಯದ ತರುವಾಯ ಒಳಭಾಗಕ್ಕೆ ಬರುವುದಕ್ಕೆ ಪ್ರೊಫೆಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಒಂದು ಕಪ್ಗಾಗಿ ನಡೆಯುತ್ತಿರುವಂತಹ ಕ್ರೀಡಾಕೂಟ ಪಂದ್ಯಾವಳಿಯಲ್ಲಿ ನಾವುಗಳಿದ್ದೇವೆ. ಸಿಕೆಸಿ ಆರಂಭಿ ತಂಡಗಳ ಸ್ಪರ್ಧೆಯ ತರುವಾಯ ಗ್ಯಾಸ್ಪರ್ ಬೆಂಗಳೂರು ಜ್ಯೋತಿ ಬಾಲ್ಪಲ್ಲಿ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿರುವಂತಹ 2 ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಸಿಕೆಸಿ ಬೆಂಗಳೂರು ಆರಂಭಿ ತಂಡದ ಸ್ಪರ್ಧೆಯ ತರುವಾಯ ಜ್ಯೋತಿ ಬಲ್ಪುಲೆ ತಂಡದ ವಿರುದ್ಧವಾಗಿ ಗ್ಯಾಸ್ಪರ್ ಬೆಂಗಳೂರು ಈ 2 ತಂಡಗಳು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯವಧಿಯ ಆಟದ ರೋಚಕತೆಗಳನ್ನು ಉಳಿಸಿಕೊಂಡಿರುವಂತಹ ಕಣದಲ್ಲಿ 6ರ ಡಿಫೆನ್ಸ್ ಇದೆ, ಬೋನಸ್ ಆನ್ ಆಗಿದೆ, ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವಂತಹ ವಿಶ್ವಾಸದ ಹೆಜ್ಜೆ ಈ ರಣಾಂಗಣದಲ್ಲಿ ಮುಂದುವರಿಯುತ್ತಾ ಇದೆ. 2 ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಉಳಿಸಿಕೊಳ್ಳಬಲ್ಲ ಆಟಗಾರರು ಪಂದ್ಯಾವಳಿಯಲ್ಲಿದ್ದಾರೆ. ಟ್ಯಾಕಲ್ ಯಶಸ್ವಿಯಾಗಿರುವಂತಹ ಟ್ಯಾಕಲ್ ಬರುತ್ತದೆ. ಸಮರ್ಪಕ ಹೆಜ್ಜೆಯಲ್ಲಿ ಪಂದ್ಯ ವಿಶ್ರಾಂತಿಯ ಕೋರಿಕೆಯಲ್ಲಿ ಆಟ. ಪ್ರತಿ ಪಂದ್ಯಗಳಲ್ಲಿಯೂ ಕೂಡ ಅದ್ಭುತವಾದ ಹೋರಾಟವನ್ನು ನೀಡಬಲ್ಲ ಆಟಗಾರರು ಸಮರಾಂಗಣದಲ್ಲಿ ಸ್ಪರ್ಧೆಯನ್ನ ತೀವ್ರತೆಯಲ್ಲಿ ಉಳಿಸಿಕೊಳ್ತಾ ಇದ್ದಾರೆ. ಆಟದ ಅವಕಾಶ ಕಾಂಬಿನೇಷನ್ ಚುರುಕು ಡಿಫೆನ್ಸ್ ಮೂಲಕವಾಗಿ ಬಂದಿದೆ. ಶ್ರೀಶಾಂತ್ ಬಂಧನ ಬೋನಸ್ ನೀಡಲಾಗಿದೆ.
ಚಾನ್ಸ್ ಇದೆ ಬೆಂಗಳೂರು BCY ತಂಡಗಳು ಪ್ರಸ್ತುತ ಪಂದ್ಯಾವಳಿಯಲ್ಲಿ ಹೋರಾಟದ ತೀವ್ರತೆಯನ್ನು ಬಳಸಿಕೊಂಡಿರುವಂತಹ ಎರಡು ತಂಡಗಳಾಗಿದೆ. CKC ಬೆಂಗಳೂರು ಮತ್ತು RMB ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ತರುವಾಯ ಗ್ಯಾಸ್ಪರ್ ಬೆಂಗಳೂರು ಮತ್ತು ಜ್ಯೋತಿ ಬಲ್ಪಲ್ಲಿ ತಂಡದ ಆಟಗಾರರು ಅತಿ ಬೆಲೆ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಿನ ಎರಡು ಸ್ಪರ್ಧೆಗಳ 4 ತಂಡಗಳಿಗೆ ಕರೆ ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ಒಳಭಾಗಕ್ಕೆ ಬನ್ನಿ. ಆರು 5 ಮುನ್ನಡೆಯಲ್ಲಿ BCY. As it is to Badai, third right. ಸಮಾಡುವೆ ಮಡಿ ಪರಿಣಾಮಕಾರಿ ಹೆಜ್ಜೆಯಲ್ಲಿ ಪಂದ್ಯ. ಸರ್ವಾಂಗೀನಾಟದ ರೋಚಕ ಹೋರಾಟಗಳಲ್ಲಿ ಪಂದ್ಯ. ಅಫಿಷಿಯಲ್ ಟೈಮ್ ಔಟ್. ಸತತ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳಬಲ್ಲ ಆಟಗಾರಗಳ ಮೂಲಕ ಪರಿಣಾಮಕಾರಿ ಪಂದ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಮಧ್ಯಂತರ ವಿರಾಮ ಮೊದಲ ಅವಧಿಯ ಮುಕ್ತಾಯವನ್ನ ಈ ಪಂದ್ಯದಲ್ಲಿ ಕಾಣ್ತಾ ಇದ್ದೇವೆ. ಇವರೆಲ್ಲ ಇವರಿದ್ದಾರೆ ಎಲ್ಲ ಮಚ್ಚಿ ಯಾವ ಹೋಗ್ಬೇಕು ಯಾರು ಇದೊಂದು ಮ್ಯಾಚ್ ಆದ್ಮೇಲೆ ಮ್ಯಾಚ್ ಯಾರು ಹೇಳಿದ್ರು ಎಲ್ಲರೂ ಇದ್ದಾರೆ ನೀನು 7-6 ಒಂದು ಅಂಕದ ಅಂತರದಲ್ಲಿ ಪಂದ್ಯವನ್ನ ಕಾಣಬಹುದಾಗಿದೆ. ಇಲ್ಲ ಕರ್ದಿಲ್ಲ ಮಚ್ಚಿ ಇಲ್ಲ ಇವ್ರು ಆಡ್ತಾವ್ರಿ ಇನ್ನ 4 CKC RMB ಮುಂದಿನ ಹನಾಹನಿಗಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯದ ತರುವಾಯ ರೋಚಕ ಕದನಗಳನ್ನ ಉಳಿಸಿಕೊಳ್ಳಬಲ್ಲ ಹಾದಿಯಲ್ಲಿಯೇ ಈ ಪಂದ್ಯವನ್ನು ನಾವುಗಳು ಕಾಣ್ತಿದ್ವಿ. ಎಸ್ಕೇಪ್ ಸ್ಕಿಲ್ಗಳು ಯಶಸ್ವಿಯಾದಂತಹ ರೂಲಿಂಗ್ ಎಸ್ಕೇಪ್ ಸ್ಕಿಲ್ ನೊಂದಿಗೆ again official time out. ಸಮಯೋಚಿತ ಆಟ, ಸತತ ಅಂಕಗಳು ಖಾತೆಗೆ ಜಮೆಯಾಗ್ತಾ ಇದೆ. ಚಾನ್ಸ್ ಬೆಂಗಳೂರು
ಪಂದ್ಯದಲ್ಲಿ ಮಾಡುವ ಯೋಜನೆಯಲ್ಲಿದೆ. ಒಂಬತ್ತು ಎಂಟರಲ್ಲಿ ಬಿಸಿ YA ಮುನ್ನಡೆಯಲ್ಲಿದೆ. 9-8 ಒಂದು ಅಂಕದ ಅಂತರ. ಕಣದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಅತಿ ರೋಚಕವಾದ ಕದನಗಳನ್ನು ಕಾಣಬಹುದಾಗಿದೆ. ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಈ ಪಂದ್ಯದ ಸೆಣಸಾಟದಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿದೆ. ಸ್ಪಷ್ಟತೆಯ ಆಟ ಮುಂದುವರಿಯುತ್ತಾ ಇದೆ. ಪಂದ್ಯದಲ್ಲಿ ಸಮಾನ ಅಂಕಗಳು 9-9 ಸಮಬಲದಲ್ಲಿ ಹೋರಾಟ ಇದೆ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳು. ಆಂಕಲ್ ಹೋಲ್ಡ್ ಅಲ್ಲಿ 10-9 ಒಂದು ಅಂಕದ ಅಂತರ. ಚಾನ್ಸ್ ಬೆಂಗಳೂರು ಮುನ್ನಡೆಯಲ್ಲಿ. ಈ ಪಂದ್ಯಾವಳಿಗೆ ಒಂದು ಈ ಲೈಟಿನ ವ್ಯವಸ್ಥೆ ಮತ್ತು ಸೌಂಡ್ ವ್ಯವಸ್ಥೆಯನ್ನ ನಮ್ಮ ಅನಿಲ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಎಲ್ಲ ಟೂರ್ನಿಮೆಂಟ್ ನಡೆಸಿದ್ರೆ ನಮ್ಮ ಪ್ರತಿ ಟೂರ್ನಿಮೆಂಟ್ಗೂ ಸಹ ಅವರೇ ಈ ಒಂದು ಲೈಟಿನ ವ್ಯವಸ್ಥೆ, ಒಂದು ಸೌಂಡ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೀಟಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಚೆಲ್ಸಿ ಕಡೆ ಕ್ಲಬ್ ತಂಡದ ಪರವಾಗಿ ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. 10-9ರಲ್ಲಿ ಒಂದು ಅಂಕದ ಅಂತರ ಜೊತೆಗೆ ಸುತ್ತಾಗಿ ಸಾವನಾಗಿದ ಕಣದಲ್ಲಿ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಪರಿಣಾಮಕಾರಿ ಅಂತರವನ್ನ ಈ ಪಂದ್ಯಗೊಳಿಸಿಕೊಳ್ಳುವಂತಹ ಹಾದಿಯಲ್ಲಿ ನಿಖರ ಪ್ರಯತ್ನಗಳ ಮೂಲಕ ಕದನ. ನನಗೆ ಟೈಮ್ ಔಟ್. 10-9. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಕದನ. ಪಂದ್ಯದ ಹಿಡಿತವನ್ನು ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಹೋರಾಟ. ಸೋಲು ಟ್ಯಾಕಲ್ ಪ್ರಯತ್ನ ಯಶಸ್ವಿಯಾಗಿದೆ. ಮಧ್ಯಗೆರೆಯ ಸಮೀಪದಲ್ಲಿಯೇ 11-9 11-9 ಅಂತರ 2. ಸಿದ್ಧಾಗಿ ಸಾವನಾಗಿದ್ದ ಕಣದಲ್ಲಿ ಚಾನ್ಸ್ ಬೆಂಗಳೂರು 2 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ. ಪರಿಣಾಮಕಾರಿ ಆಟ ಪ್ರದರ್ಶನವನ್ನ ಗೊಳಿಸಿಕೊಳ್ಳಬಲ್ಲ ಹಂತದಲ್ಲಿ ಮುಂದಿನ ಪದಕ್ಕಾಗಿ ಸಿಕೆಸಿ ವಿರುದ್ಧ ಹೋರಾಟ ಕಳೆಯುವುದಕ್ಕೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆರದ್ವಿ ಮಾಡುವುದನ್ನು ಮಾಡಿ ಸಿಗುತ್ತಾಗಿಲ್ಲ ಅನುಭವವನ್ನು ಸಾಧಿಸಿಕೊಳ್ಳಬೇಕಾದ ಅಲ್ಲಿ ಆಟಗಾರ. ಹೋರಾಟ ಮುಂದುವರಿತಾ ಇದೆ. ಸ್ಟ್ರಗಲ್ ಆಟಗಾರ. ಮಲ್ಟಿಪಲ್ ಪಾಯಿಂಟ್ 11 each. So last 3 minutes. ಕೊನೆಯ 3 ನಿಮಿಷಗಳು ಹೈ ವೋಲ್ಟೇಜ್ ಪಂದ್ಯ.
11 11 BCYಗೆ ಚಾನ್ಸ್ ಟು ಬೆಂಗಳೂರು ಪ್ರದರ್ಶನವನ್ನ ಉಳಿಸಿಕೊಳ್ಳಬಲ್ಲಂತಹ ಹಾದಿಯಲ್ಲಿಯೇ ಸೋಲು ಟ್ಯಾಕ್ಲಿಗೆ ಪ್ರಯತ್ನ ಇತ್ತು. ಸ್ಪಷ್ಟ ಮುನ್ನಡೆಯನ್ನ ಯಾವುದೇ ತಂಡಗಳು ಕೂಡ ಪರಿಪೂರ್ಣವಾಗಿ ಉಳಿಸಿಕೊಳ್ತಾ ಇಲ್ಲ. 12-11 ಪಂದ್ಯ ಮುಂದುವರಿತಾ ಇದೆ. ಒಂದು ಅಂಕದ ಮುನ್ನಡೆಯಲ್ಲಿ 12-12 ಸಮಾನ ಶಕ್ತಿಯುಳ್ಳ ಲಾಸ್ಟ್ 2 minutes and 12 ಪ್ರತಿದಾಳಿಯಲ್ಲಿ ಆಕ್ರಮಣಗಳ ಮೂಲಕ 12ರ ಸಮಬಲದಲ್ಲಿ ಪಂದ್ಯ ಇದೆ. ಸಮರಾಂಗಣದ ಹೋರಾಟಗಳ ಮೂಲಕ ಅಲ್ಪ ಅಂತರದಲ್ಲಿ ಪಂದ್ಯ ಸಾಧಿಸಿಕೊಳ್ಳುವ ನಿಖರ ಕಾಂಬಿನೇಷನ್ ಟ್ಯಾಕಲ್ ಅಲ್ಲಿ ರೈಟ್ ಕಾರ್ನರ್ ಆಟಗಾರನಿಗೆ ಸಪೋರ್ಟ್ ನೀಡಲಾಗಿದೆ. ಕೊನೆಯ ನಿಮಿಷದಲ್ಲಿ ಪಂದ್ಯವನ್ನೇ ಕಾಣಬಹುದಾಗಿದೆ. 14-12 BCYA ಮುನ್ನಡೆಯಲ್ಲಿ. CKC ತಂಡಗಳು ಬನ್ನಿ. RMB ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳುವಂತಹ ಸಾಧ್ಯತೆಗಳಲ್ಲಿ ಪಂದ್ಯದ ಅಂತರ ಉಳಿಸಿಕೊಳ್ಳುವಂತಹ ಅವಕಾಶದಲ್ಲಿ ಇದರೊಂದಿಗೆ ಸ್ಪರ್ಧೆ ಮುಕ್ತಾಯ. BCY ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ತಿರುಗಡೆಯನ್ನ ಪಡ್ಕೊಳ್ತಾ ಇದೆ. 15-12 13-15 15-13 ಬನ್ನಿ. CKC RMB ಎರಡು ತಂಡಗಳು ಬನ್ನಿ ಬೇಗ.